ಹಾಯ್ ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಈ ರೆಡ್ ಕಲರ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಅಂದ್ರೆ ತುಂಬಾ ಈಸಿ. ಒಂದೇ ಸ್ಟೆಪ್ ಅಲ್ಲಿ ಮುಗ್ದೋಗುತ್ತೆ. ಇದು ನೋಡೋದಕ್ಕೆ ದೊಡ್ಡ ಕಾಣಿಸುತ್ತೆ ಅಷ್ಟೇ. ಹೇಳ್ಕೊಡ್ತೀನಿ ಹೇಗೆ ಅಂತ. ಇದಕ್ಕೆ ನಾವು ಯಾವ ರೀತಿ ಬೀಡ್ಸ್ ನ ಬೇಕಾದ್ರೂ ನಾವು ಆಡ್ ಮಾಡ್ಬೋದು. ನಾನು ಡಿಸೈನ್ ಅಲ್ಲಿ ತೋರಿಸಿರೋ ಹಾಗೆ ನಾನು ಫಸ್ಟ್ ಫ್ಲವರ್ ಬೀಡ್ ನ ಹಾಕಿ ಮಾಡಿದೀನಿ. ಫ್ಲವರ್ ಬೀಡ್ ಇಲ್ಲ ಅಂದ್ರೆ ಈ ತರ ಆ ಕಡೆ ಈ ಕಡೆ ಸ್ವಲ್ಪ ಉದ್ದ ಇರುವಂತ ಫ್ಲವರ್ ಬೀಡ್ ಬರುತ್ತೆ, ಅದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಇಲ್ಲಿ 6 ಎಳೆ ದಾರ ಹಾಗೆ 10ನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ. ಯಾವಾಗೂ ಅಷ್ಟೇ 6 ಎಳೆ ದಾರಕ್ಕೆ ನೀವು 10 ನಂಬರ್ ಕ್ರೋಶನೇ ಯೂಸ್ ಮಾಡ್ಬೇಕು. ಹಾಗೇನೆ 5 ಎಳೆ ದಾರ ತಗೊಂಡಾಗ ನೀವು 11ನೇ ನಂಬರ್ ಕ್ರೋಶನ ಯೂಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಸ್ಯಾರಿ ಪಲ್ಲುಗೆ 6 ಎಳೆ ದಾರನ ಟಕ್ ಮಾಡ್ಕೊಂಡು 5 ಸರಿ ಚೈನ್ ಹಾಕೊಳ್ಳಿ. 4 ಸರಿ ಚೈನ್ ಹಾಕೊಂಡು ಅದನ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಪಿನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ 5 ಸರಿ ಚೈನ್ ಹಾಕೊಳ್ಳಿ. ಸೊ ಫಸ್ಟ್ 4 ಸರಿ ಚೈನು, ಅದಾದ್ಮೇಲೆ 5 ಸತಿ ಚೈನು. ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಪಿನ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಬೀಡ್ ನ ಆಡ್ ಮಾಡ್ಬೇಕು. ಫಸ್ಟ್ ನಾವು ಹಾಕಿರೋ 4 ಚೈನ್ ಏನಿದೆ ಅಲ್ಲಿ ಕುಚ್ಚು ಬರುತ್ತೆ. ಅಂಡ್ 5 ಚೈನು ಮತ್ತೆ ಬೀಡ್ ಪಕ್ಕ ಕೂಡ 5 ಚೈನ್ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ ನ ಆಡ್ ಮಾಡಿ ಆ ಬೀಡು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀವು ಟಕ್ ಮಾಡ್ಕೋಬೇಕು. ಇದೇ ಬೀಡ್ ಅಂತಲ್ಲ, ನೀವು ಯಾವ್ದೇ ಬೀಡ್ ಹಾಕಿದ್ರು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಟಕ್ ಮಾಡ್ಕೊಂಡು ಮತ್ತೆ 5 ಸರಿ ಚೈನ್ ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಮಾಡ್ಕೊಂಡ ನಂತರ ಈಗ ಕುಚ್ಚು ಹಾಕೋದಕ್ಕೆ ನಮಗೆ ಗ್ಯಾಪ್ ಬೇಕಲ್ವಾ, ಆ ಗ್ಯಾಪ್ಗೋಸ್ಕರ ನಾನು ಇಲ್ಲಿ 4 ಚೈನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ಡಬಲ್ ಸ್ಟೆಪ್ ಸ್ಯಾರಿ ಕುಚ್ಚಲ್ಲ, ಅಂದ್ರೆ ಕುಚ್ಚಿಗೆ ಕಂಜೆಸ್ಟ್ ಆಗಿ ಕುಚ್ಚು ಪರ್ಫೆಕ್ಟ್ ಆಗಿ ಕಾಣುತ್ತೆ ಅನ್ನೋದಕ್ಕೆ 5 ಚೈನ್ ಹಾಕಿ ನಾವು ಕುಚ್ಚು ಹಾಕಕ್ ಹೋದ್ರೆ ಕುಚ್ಚು ಸ್ವಲ್ಪ ಲೂಸ್ ಅನ್ಸುತ್ತೆ. ಆದ್ರಿಂದ ನಾನು ಕುಚ್ಚು ಹಾಕೋದಕ್ಕೆ ಅಂತಾನೆ ಹೇಳಿ 4 ಚೈನ್ ನ ಹಾಕಿ ಮಧ್ಯದಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ 5 ಚೈನು, ಮಧ್ಯದಲ್ಲಿ 4 ಚೈನ್. ಸೊ ಇದೇ ರೀತಿ ಪೂರ್ತಿ ಸ್ಯಾರಿ ಕಂಟಿನ್ಯೂ ಆಗುತ್ತೆ. ಸೊ ಫಸ್ಟ್ 4 ಚೈನು, ಆಮೇಲೆ ಮತ್ತೆ 5 ಚೈನು, ಆಮೇಲೆ ಬೀಡು, ಮತ್ತೆ 5 ಚೈನು, 4 ಚೈನು, 5 ಚೈನು. ಸೊ ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಸೀರೆ ಎಂಡಲ್ಲೂ ಅಷ್ಟೇ ನೀವು ಕುಚ್ಚು ಹಾಕೋದಕ್ಕೆ ಜಾಗ ಬರೋ ತರಾನೇ ನೀವು ಚೈನ್ ನ ಹಾಕಿ ಲಾಕ್ ಮಾಡ್ಕೊಂಡು ಗ್ಯಾಪ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಲ್ಲಿ ಕುಚ್ಚಿದ್ರೇನೆ ಸೀರೆಗೆ ಲುಕ್. ಬಿಗಿನರ್ಸ್ ಏನ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಕುಚ್ಚು ಹಾಕಕ್ ಜಾಗ ಬಿಟ್ಟಿರ್ತೀರಾ, ಲಾಸ್ಟ್ ಅಲ್ಲಿ ಅದು ಕಂಜೆಸ್ಟ್ ಆಯ್ತು ಬರ್ಲಿಲ್ಲ ಅಂತ ಹೇಳಿ ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ಆದಷ್ಟು ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಟ ಆಡಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಲ್ಲಿ ಕುಚ್ಚು ಬರೋ ರೀತಿ ನೋಡ್ಕೊಳ್ಳಿ. ಸೊ ಆವಾಗ ಲುಕ್ ಆಗು ಇರುತ್ತೆ, ನೋಡಕ್ ಚೆನ್ನಾಗೂ ಅನ್ಸುತ್ತೆ. ಕಸ್ಟಮರ್ಸ್ಗೂ ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಗನ್ಬಿಟ್ಟು ಮಧ್ಯದಲ್ಲೆಲ್ಲ ಸ್ಕಿಪ್ ಎಲ್ಲ ಮಾಡಕ್ ಹೋಗ್ಬೇಡಿ. ಹಾಕದನ್ನೇನೆ 1-2 ಚೈನ್ ಕಮ್ಮಿ ಹಾಕೊಂಡು ಜಾಗ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಇದ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಕಂಪ್ಲೀಟ್ ಆಗಿ ಆದ್ಮೇಲೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಅದ್ರ ಮೇಲೆ 4 ಚೈನ್ ನ ಹಾಕಿ ಅದು ಫಸ್ಟ್ ನಾವೇನ್ ಪಿನ್ ಮಾಡಿದ್ವಿ ಅಲ್ಲಿ ಪಿನ್ ಮಾಡ್ಕೊಂಡು ಮತ್ತೆ 5 ಚೈನ್ ನ ಹಾಕಿ ಟಕ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ಗೆ ಎಷ್ಟು ಚೈನ್ ಬೇಕಾಗುತ್ತೆ ನೋಡಿ ಹಾಕೊಳ್ಳಿ. ಯಾಕಂದ್ರೆ ನಾನು ಫಸ್ಟ್ ಡಿಸೈನ್ ತೋರಿಸಿದ್ದು ವಿಡಿಯೋಲಿ ಬರೀ 6 ಚೈನ್ ಹಾಕಿದ್ರೆ ಸಾಕಾಗಿತ್ತು. ಇಲ್ಲಿ 8 ಚೈನ್ ಬೇಕಾಯ್ತು ಈ ಬೀಡ್ಗೆ. ಸೊ ನೀವ್ ಯಾವ ಬೀಡ್ ನ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ರೌಂಡ್ ಈ ರೀತಿ ಕೂತ್ಕೋಬೇಕು, ಆ ತರ ನೋಡ್ಕೊಂಡು ಹಾಕೊಳ್ಳಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಟೆಂಡ್ ಇರೋದ್ರಿಂದ ನನ್ಗೆ ಇಲ್ಲಿ 8 ಚೈನ್ ಬೇಕಾಯ್ತು. ಸೊ 8 ಚೈನ್ ಹಾಕಿ ನಾನು ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡು ಮತ್ತೆ 5 ಚೈನ್ ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅಗೇನ್ ಈ ಸ್ಟೆಪ್ ಕೂಡ ಬರೀ ಚೈನ್ಸ್ ಅಲ್ಲೇನೆ ಕಂಟಿನ್ಯೂ ಆಗುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಷ್ಟೊಂದು ಕಷ್ಟವಾಗೂ ಇಲ್ಲ ಡಿಸೈನ್ ಇದು. ಒಂದು 2.5 hours ಅಲ್ಲಿ ನೀವು ಒಂದು ಸ್ಯಾರಿನ ಕಂಪ್ಲೀಟ್ ಮಾಡ್ಬೋದು. ಸೊ ಅದಾದ್ಮೇಲೆ ನೋಡಿ ಮತ್ತೆ ಸ್ಯಾರಿನ ರೈಟ್ ಸೈಡ್ ಟರ್ನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಏನ್ 4 ಚೈನ್ ಹಾಕಿದ್ವಿ ಅಲ್ಲಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಈಗ ನಾವು ಬೀಡ್ ಕೆಳಗಡೆ ಏನ್ ಚೈನ್ ಹಾಕಿದ್ವಿ ಅಲ್ಲಿಗೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ ಅಲ್ಲಿ. ಸೊ ಇದಕ್ಕೆ ಯಾವ್ದೇ ರೀತಿ ಡಬಲ್ ಕ್ರೋಶ ಇಲ್ಲ. ನೀಡಲ್ ಮೇಲೆ 2 ಸರಿ ದಾರನ ತಗೊಂಡು ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ 2 ದಾರದಲ್ಲಿ ಒಂದ್ಸತಿ ಮತ್ತೆ ಇನ್ನೊಂದ್ ದಾರದಲ್ಲಿ ಒಂದ್ಸತಿ ಹಾಕಿ ಲಾಕ್ ಮಾಡ್ಕೊಂಡು ಇಲ್ಲಿ ಪಿಕೋ ಸ್ಟಿಚ್ ನ ಹಾಕ್ಬೇಕಾಗತ್ತೆ. ಪಿಕೋ ಸ್ಟಿಚ್ ಹಾಕೋದ್ ಹೇಗೆ ಅಂದ್ರೆ ನೋಡಿ, ಈ ರೀತಿ ಫಸ್ಟ್ ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಅನ್ನ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ಸ್ಟಾರ್ಟಿಂಗ್ ಏನಿರುತ್ತೆ ಅಲ್ಲಿಗೆ ನೀಡಲ್ ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಅವಾಗ ಅದು ಪಿಕೋ ಸ್ಟಿಚ್ ಆಗಿ ಕ್ರಿಯೇಟ್ ಆಗತ್ತೆ. ಸೊ ಇದು ಕೂಡ ಅದೇ ರೀತಿ ಕಂಪ್ಲೀಟ್ ಆಗಿ ಈ ಚೈನ್ ಫಿಲ್ ಆಗೋವರ್ಗು, ಅಂದ್ರೆ ಜಾಸ್ತಿನೂ ಫಿಲ್ ಮಾಡಕ್ ಹೋಗ್ಬಾರ್ದು. ಜಾಸ್ತಿ ಫಿಲ್ ಆದ್ರೆ ಒಂಥರ ವೇವ್ಸ್ ತರ ಕಾಣಿಸುತ್ತೆ, ಪರ್ಫೆಕ್ಟ್ ಆಗಿರಲ್ಲ ಆರ್ಚ್. ಸೊ ಆದ್ರಿಂದ ಜಾಸ್ತಿ ಫಿಲ್ ಮಾಡ್ಬೇಡಿ. 11 ಕಂಬ ಬರುತ್ತೆ, 11 ಕಂಬ ಮಾಡ್ಕೊಳ್ಳಿ. 10ನೇ ಕಂಬ ಆದ್ಮೇಲೆ ನಾವೇನ್ ಪಿಕೋ ಸ್ಟಿಚ್ ಹಾಕ್ತಿವಿ ಅದಾದ್ಮೇಲೆ ಟ್ರಿಬಲ್ ಕ್ರೋಶನ ಮಾಡ್ಕೊಂಡು
ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ್ರೂ ಮಿಸ್ ಆಗಿ ಕೂಡ ಅಲ್ಲಿ ಪಿಕೋ ಸ್ಟಿಚ್ ಮಾಡಕ್ ಹೋಗ್ಬೇಡಿ. ನಾನು ಯಾಕೆ ಅಂತ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಸೊ ಬಿಗಿನರ್ಸ್ ಆಗಿರೋರು ಮಾಡೋ ತಪ್ಪಿಲ್ಲೇನೆ, ಆರ್ಚ್ ಏನಕ್ಕೆ ಅವ್ರಿಗೆ ಕರೆಕ್ಟ್ ಆಗಿ ಬರಲ್ಲ, ಏನಕ್ಕೆ ವೇವ್ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆನೆ. ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಟಕ್ ಮಾಡ್ಕೊಂಡು ಮತ್ತೆ ಕುಚ್ಚ ಹಾಕೋದಕ್ಕೆ ಏನ್ ಗ್ಯಾಪ್ ಇತ್ತೋ ಅಲ್ಲೂ ಕೂಡ ಚೈನ್ ಹಾಕಿ ಪಿನ್ ಮಾಡ್ಕೊಂಡು ನೆಕ್ಸ್ಟ್ ಕೂಡ ತ್ರಿಬಲ್ ಕ್ರೋಶೆ ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆನ ಹಾಕೊಂಡು ಈ ರೀತಿ 3 ಚೈನ್ಸ್ ನ ಹಾಕಿ ಪಿಕೋ ಸ್ಟಿಚ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ, ಜಾಸ್ತಿ ಏನು ಕಷ್ಟ ಇಲ್ಲ. ಈ ಡಿಸೈನ್ ಆರಾಮಾಗಿ 1-2.5 hours ಅಲ್ಲಿ ಮುಗಿಸ್ಬೋದು. ಸೆಮಿ ಬ್ರೈಡಲ್ಗೆಲ್ಲ ನೀವು ಈ ಡಿಸೈನ್ ನ ರೆಫರ್ ಮಾಡ್ಬೋದು. ಯಾರು ಜಾಸ್ತಿ ಮಣಿ ಬೇಡ ಅಂತಾರೆ, ಗೋಲ್ಡ್ ಚೈನ್ ಬೇಡ ಅಂತಾರೆ, ಅಂತವ್ರಿಗೆ ನೀವು ಈ ತರ ಡಿಸೈನ್ಸ್ ನ ನೀವು ರೆಫರ್ ಮಾಡ್ಬೋದು. ಇದಕ್ಕೆ ಏನಕ್ಕೆ 11 ಕಂಬ ಹಾಕ್ಬೇಕು ಅಂದ್ರೆ, ನೀವು 10 ಚೈನ್ ಹಾಕಿದ್ರು ಕೂಡ 10 ಕಂಬ ಸಾಕು. ಏನಕ್ಕೆ ಅಂದ್ರೆ 6 ಚೈನ್ಗೆ ಹಾಕಿದ್ರು ಕೂಡ 10 ಕಂಬ ಸಾಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಂಡ್ ಅಲ್ಲಿ ಬರೀ ಕಂಬ ಮಾತ್ರ ಹಾಕೊಳ್ಳಿ, ಪಿಕೋ ಸ್ಟಿಚ್ ನ ಹಾಕಕ್ ಹೋಗ್ಬೇಡಿ. ಏನಕ್ಕೆ ಇದ್ರಲ್ಲಿ 10 ಕಂಬ ಸಾಕು ಅಂದ್ರೆ, ಜಾಸ್ತಿ ಹಾಕದಷ್ಟು ಫ್ಲವರ್ ಆಗತ್ತೆ, ಮತ್ತೆ ಜಾಸ್ತಿ ಲೂಸ್ ಬಿಟ್ಟು ಕೂಡ ಹಾಕ್ಬಾರ್ದು. ಒಂದೇ ಕನ್ಸಿಸ್ಟೆನ್ಸಿಲಿ ನೀವು ಕಂಬಗಳನ್ನ ಮತ್ತೆ ಡಿಸೈನ್ ನ ಹಾಕ್ಬೇಕಾಗತ್ತೆ, ಆವಾಗ ನಿಮಗ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಕ್ಲೀನ್ ಆಗಿ ಕಂಬ ಹಾಕೊಂಬಂದು ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಕಮ್ಮಿ ಆಯ್ತು, ಪೇಶನ್ಸ್ ಕಮ್ಮಿ ಆಯ್ತು ಅಂತ ಹೇಳಿ ಹೆಂಗಂದ್ರೆ ಹಂಗ್ ಕಂಬ ಹಾಕಿದ್ರೆ ಫ್ಲವರ್ ಆಗೇ ಆಗತ್ತೆ, ವೇವ್ಸ್ ಬಂದೇ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಇದನ್ನ ಹಾಕಿ ಮುಗಿಸಿದ್ವಿ ಅಂತ. ಸೊ ಏನಕ್ಕೆ ನಾನು ಎಂಡಿಂಗ್ ಅಲ್ಲಿ ಪಿಕೋ ಸ್ಟಿಚ್ ಬರಬಾರ್ದು ಅಂತ ಹೇಳ್ದೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಕಂಬ ಹಾಕಾದ್ಮೇಲೆ ಪಿಕೋ ಸ್ಟಿಚ್ ಮಾಡ್ತೀವಿ. ಸೊ ಎಂಡಿಂಗ್ ಬರ್ಬೇಕಾದ್ರೆ ನಾವು ಕಂಬ ಹಾಕಾದ್ಮೇಲೆ ಪಿಕೋ ಸ್ಟಿಚ್ ಮಾಡಲ್ಲ. ಫಸ್ಟ್ ಅಲ್ಲಿ ಕಂಬ ಹಾಕಿ ಪಿಕೋ ಸ್ಟಿಚ್, ಇಲ್ಲಿ ಆಲ್ರೆಡಿ ಪಿಕೋ ಸ್ಟಿಚ್ ಬಂದಿರುತ್ತೆ 10ನೇದು ಹಾಕದ್ಮೇಲೆ. 11ನೇದು ಬರೀ ಕಂಬನ ಹಾಕಿ ಲಾಕ್ ಮಾಡ್ಕೊಂಡ್ರೆ ಮಾತ್ರ ಆ ಕಡೆಯಿಂದ ಈ ಕಡೆ ಪರ್ಫೆಕ್ಟ್ ಆರ್ಚ್ ಕಾಣುತ್ತೆ, ಪರ್ಫೆಕ್ಟ್ ಡಿಸೈನ್ ಕಾಣುತ್ತೆ. ಇನ್ ಕೇಸ್ ಏನಾದ್ರೂ ನೀವು ಅಲ್ಲಿ ಪಿಕೋ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ರೆ ಡಿಫ್ರೆಂಟ್ ಅನ್ಸುತ್ತೆ, ಒಂಥರ ಸ್ಲ್ಯಾಂಟ್ ಆಗಿ ಕಾಣಿಸುತ್ತೆ, ಪರ್ಫೆಕ್ಟ್ ಆರ್ಚ್ ತರ ಕಾಣಿಸಲ್ಲ. ಹಾಗೆ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಕುಚ್ಚು ಹಾಕೋದಕ್ಕೆ ಟೇಪ್ ನ ಯೂಸ್ ಮಾಡಿ ಅದನ್ನ ಟೇಬಲ್ಗೆ ಸ್ಟಿಕ್ ಮಾಡ್ಕೊಂಡು ನಾನು ಇಲ್ಲಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಆವಾಗ ಬೀಳಲ್ಲ, ಯಾಕಂದ್ರೆ ಸ್ಯಾರೀಸ್ ಆದ್ರೆ ಏನಾದ್ರೂ ವೆಯ್ಟ್ ಇಟ್ಟು ನಾವು ಕುಚ್ಚು ಹಾಕ್ತಿವಿ. ಈ ರೀತಿ ಟೇಪಲ್ ವರ್ಕ್ ಮಾಡಿದಾಗ ಯಾವ್ದೇ ತರದ್ ವೆಯ್ಟ್ ಇಟ್ಟು ನಾವು ಕುಚ್ಚನ್ನ ಹಾಕಕ್ ಆಗಲ್ಲ, ಜಾರತ್ತೆ, ಸ್ಟಿಫ್ ಆಗಿರಲ್ಲ, ಮತ್ತೆ ಕುಚ್ಚು ಕೂಡ ಕರೆಕ್ಟ್ ಆಗಿ ಹಾಕಲ್ಲ. ಆದ್ರಿಂದ ನಾನು ಇಲ್ಲಿ ಟೇಪ್ ನ ಹಾಕಿ ಅದನ್ನ ಟೇಬಲ್ಗೆ ಅಂಟಿಸ್ಕೊಂಡು ಕುಚ್ಚು ಹಾಕ್ತಾ ಇದ್ದೀನಿ. ನಾನು ಆ ಟೇಪ್ ನ ಕೂಡ ಒಂದೇ ಒಂದು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡಲ್ಲ, ಅದನ್ನೇ ಇನ್ನೂ 1-2 ಸ್ಯಾಂಪಲ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಕುಚ್ಚನ್ನ ಟೈ ಮಾಡಕ್ ಹಾಕೋತೀನಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಕುಚ್ಚು ಕಟ್ತಾ ಇದ್ದೀನಿ ಅಂತ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ ಈ ಕುಚ್ಚು ಡಿಸೈನು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಆದಷ್ಟು ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಲಾಸ್ಟ್ ಅಲ್ಲೂ ಕೂಡ ನೋಡಿ ಏನ್ ಎಕ್ಸ್ಟ್ರಾ ಥ್ರೆಡ್ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ನಾನು ಕುಚ್ಚು ಕಟ್ತೀನಿ. ನಾನು ಯಾವುದೇ ರೀತಿ ಗಮ್ ಎಲ್ಲ ಹಾಕಿ ಸ್ಟಿಕ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇಲ್ಲಿ ನಾನು ಎಲ್ಲೂ ಥ್ರೆಡ್ ನ ಕಟ್ ಮಾಡಿ ಆಡ್ ಮಾಡಿಲ್ಲ, ಲಾಸ್ಟ್ ಅಲ್ಲೇ ಕಟ್ ಮಾಡಿರೋದು. ಆದ್ರಿಂದ ಆ ಥ್ರೆಡ್ ನ ಸ್ವಲ್ಪ ಉದ್ದ ಬಿಟ್ಕೊಂಡು ಕುಚ್ಚು ಜೊತೆ ಸೇರ್ಸೇನೆ ನಾನು ಗಂಟು ಹಾಕೋಬಿಡ್ತೀನಿ, ಅವಾಗ ಗಮ್ಮಿನ ಅವಶ್ಯಕತೆನೇ ಇರಲ್ಲ. ಇನ್ ಕೇಸ್ ಡಬಲ್ ಕಲರ್ ಥ್ರೆಡ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ಏನು ನಾವು ನಾಟ್ ಹಾಕೊಂಡಿರ್ತೀವಿ ಅವಾಗ ಮಾತ್ರ ಸ್ವಲ್ಪ ಗಮ್ನ ಹಾಕಿ ಅದನ್ನ ಹಿಂದಕ್ಕೆ ಟೈ ಮಾಡಿ ಅಂಟಿಸ್ಕೊಳ್ಳಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಸೈನು. ಸೊ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಕಂಬ ಬರುತ್ತೋ ಲಾಸ್ಟ್ ಅಲ್ಲೂ ಕಂಬ ಬರೋ ರೀತಿನೇ ನೋಡ್ಕೊಳ್ಳಿ. ಬೇರೆ ಡಿಸೈನ್ಸ್ ಆಗ್ಲಿ, ಮಣಿಗಳು ಆಡ್ ಮಾಡ್ಬೇಕಾದ್ರೂ ಅಷ್ಟೇ ಕಂಬ ಹಾಕದ್ಮೇಲೆನೆ ಮಣಿ ಆಡ್ ಮಾಡೋದು. ಸೊ ಎಂಡಿಂಗ್ ಅಲ್ಲೂ ಕೂಡ ಮಣಿ ಹಾಕದ್ಮೇಲೆ ಕಂಬ ಹಾಕಿ ಎಂಡ್ ಮಾಡಿ. ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದಷ್ಟು ಡೀಟೇಲ್ ಆಗಿ ಹೇಳಿದೀನಿ ವಿಡಿಯೋಲಿ, ಇನ್ನೂ ಡೀಟೇಲ್ ಆಗಿ ಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ, ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೊಂದು ವಿಡಿಯೋಲಿ ಇದೇ ರೀತಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.